ಯಾರು ಲೋನ್ ನೋಡ್ತಾ ಹೋಗಿ ನನ್ನ ಹತ್ರ 10,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಬಂದ್ರೆ 1,75,000 ಬಂದ್ರೆ ಗಾಡಿ ಕೊಡ್ತೀನಿ. 2,95,000ಗೆ ಒಂದು ರ್ಯಾಪಿಡ್ ಎಲಿಗೆನ್ಸ್ ಪೆಟ್ರೋಲ್ ಗಾಡಿ ಸಿಗ್ತಾ ಇದೆ. ಒಂದು 2,75,000 ಬಂದ್ರೆ ಒಂದು ಮಾರುತಿ ವ್ಯಾಗನರ್ ಕೊಡ್ತೀನಿ VXI. 25,000 4,25,000 ಬಂದ್ರೆ ಒಂದು ಶಿಫ್ಟ್ ಡಿಸೈರ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಪ್ರವೀಣ್ ಯಾರು ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಬಾರ್ದು, ನ್ಯೂ ಶೇಪ್ ಒಂದು ಕಾಂಪ್ಯಾಕ್ಟ್ SUV. ಕಸ್ಟಮರ್ ಬಂದ್ಬಿಟ್ಟು 3,75,000 ಹೇಳ್ತಾ ಇರೋದು. ಚೆನ್ನಾಗಿದೆ, ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಜಸ್ಟ್ ತಗೊಂಡೋಗ್ಬೇಕು, ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಅಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಇದಕ್ಕೆ 2,60,000 ಹೇಳ್ತಾ ಇರೋದು. ಫೈನಲ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,45,000 ಹೇಳ್ತಾ ಇರೋದು. ಫೈನಲ್ 50,000 ಬಂದ್ರೆ ಹೋಂಡಾ ಬ್ರಿಯೋ ಕೊಡ್ತಾ ಇದ್ದೀನಿ. 15,000 ಬಂದ್ರೆ ಒಂದು ನಿಸಾನ್ ಮೈಕ್ರಾ 2004 ಬಂದ್ರೆ ಗಾಡಿ ಕೊಡ್ತೀನಿ. 6,40,000 ಬಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 7,25,000 ಹೇಳ್ತಾ ಇರೋದು. ಫೈನಲ್ ಒಂದು 6,80,000 ಬಂದ್ರೆ ಕಸ್ಟಮರ್ ಬಂದ್ಬಿಟ್ಟು 7,25,000 ಹೇಳ್ತಾರೆ. ಫೈನಲ್ ಒಂದು 6,70,000 ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 7,25,000 ಹೇಳ್ತಾ ಇರೋದು. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 7,45,000 ಹೇಳ್ತಾ ಇರೋದು. ಫೈನಲ್ ಒಂದು 6,85,000 ಬಂದ್ರೆ ಗಾಡಿ ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ನಾನು ಪ್ರವೀಣ್ ಮಾತಾಡ್ತಾರೆ. ಮತ್ತೊಮ್ಮೆ ಸಾಗರ್ ಕಾರ್ಸ್ ಬಂದಿದ್ದೀನಿ. ನೇರ ಪ್ರೈಸಿಂಗಲ್ಲಿ ಗಾಡಿ ನೋಡ್ತಾ ಇದ್ರೆ ರಂಜಾನ್ ಆಗಿರಲಿ ಮತ್ತು ಉಗಾದಿ ಆಫರ್ ಪ್ರಯುಕ್ತ ಇವಾಗ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಯಾರನ್ನ ಪ್ರೈಸಿಂಗಲ್ಲಿ ಹುಡುಕ್ತಾ ಇದ್ರೆ ನಿಮಗೆ ರ್ಯಾಪಿಡ್ ಆಗಿರಲಿ, ಹಾಗೆ ನೀವು ಮಾರುತಿ ಸುಜುಕಿ ವ್ಯಾಗನರ್ ಆಗಿರಲಿ, ಶಿಫ್ಟ್ ಆಗಿರಲಿ, ಮತ್ತು ಪ್ರತಿಯೊಂದು ನಿಮ್ಮ ಪ್ರೈಸಿಂಗಲ್ಲಿ ಕೊಡ್ತಾ ಇರೋದು. ಸೊ ಲೋ ಮಾಡಲಿಂದ ಇಟ್ಕೊಂಡು ನಿಮಗೆ ಪ್ರತಿಯೊಂದು ಟಾಪ್ ಎಂಡ್ ಮಾಡಲು ವೆಹಿಕಲ್ ಕೊಡ್ತಿರೋದು ನಮ್ಮೊಟ್ಟಿಗೆ ಹಾಕಿ ಬರೋದಾರೆ. ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಸೊ ಪ್ರತಿಯೊಂದು ವಿವರಣೆ ತಿಳ್ಕೊಂಬೋಣ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಪ್ರವೀಣ್, ನೀವೇ ಹೇಗಿದ್ದೀರಾ? ನಾನು ಸಕ್ಕದಾಗಿ. ನಮ್ಮ ವ್ಯೂವರ್ಸ್ ಕರ್ಸಿರೋದು ಉದ್ದೇಶ ಇವಾಗ ರಂಜಾನು ಮತ್ತು ಉಗಾದಿ ಆಫರ್ ಏನು ಕೊಡ್ತಾ ಇದ್ದಾರೆ? ಉಗಾದಿ ಆಫರ್ ಮತ್ತು ರಂಜಾನ್ ಆಫರ್ಗೆ ನಮ್ಮ ಹತ್ರ ರಂಜಾನ್ ಸ್ಪೆಷಲ್, ಉಗಾದಿ ಸ್ಪೆಷಲ್ ಅಂತ ಒಂದು ಆಫರ್ ಬಿಡ್ತಾ ಇದ್ದೀನಿ. ಬರಬೇಕು ಕಸ್ಟಮರ್, ಗಾಡಿಗಳು ನೋಡ್ಕೊಳ್ಳೋ, ಅವರು ಏನು ಯಾವ ಗಾಡಿ ಇಷ್ಟಪಡ್ತಾರೆ ಅದ್ರ ರೇಟಲ್ಲಿ ಮಾರ್ಕೆಟಿಂದ ನಾನು ಏನು ಹೇಳಿದ್ದೀನಿ ಫೈನಲ್ ಪ್ರೈಸ್ಗಳು, ಅದನ್ನ ಪ್ರೈಸಲ್ಲಿ ಯಾರನ್ನು ನೆಗೋಷಿಯಬಲ್ ಪ್ರೈಸಲ್ಲಿ ಮಾರ್ಕೆಟಲ್ಲಿ ಕೊಡ್ತಾರೆ ಅಂದರೆ ಅದನ್ನ ಪ್ರೈಸಲ್ಲಿ ನಾನು ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅವ್ರಿಗೆ. ಪ್ಲಸ್ ನಮ್ಮ ಕಡೆ ತೊಗೊಂಡ್ರೆ ಅವ್ರಿಗೆ ಏನು ಬೆನಿಫಿಟ್ ಅಂದರೆ ನಮ್ಮ ಕಡೆಯಿಂದ ನಿಮಗೆ ಅವ್ರಿಗೆ ಡೆಲಿವರಿ ಟೈಮಲ್ಲಿ ನಿಮಗೆ ಅವ್ರಿಗೆ ಜನರಲ್ ಚೆಕಪ್ ಒಂದು ಮಾಡ್ಕೊಡ್ತೀನಿ. ಪ್ಲಸ್ ನಮ್ಮ ಕಡೆಯಿಂದ ಒಂದು 3M ಪಾಲಿಶ್ ಮಾಡಿ ಡೆಲಿವರಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ RTO ನೇಮ್ ಟ್ರಾನ್ಸ್ಫರಿಂಗು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅದೆಲ್ಲ ನಮ್ಮ ಕಡೆಯಿಂದ ಒಂದು ನೋ ಹೆಡ್ಡಿಂಗ್ ಚಾರ್ಜಸ್ ಏನಿರೋ ಆ ಥರ ಇರಲ್ಲ, ಎಲ್ಲ ಅವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ಟ್ರಾನ್ಸ್ಫರ್ ಎಲ್ಲ ಮಾಡಿ ಅವ್ರ ಕೈಯಲ್ಲಿ ಕೊಡ್ತೀನಿ. ಓಕೆ, ಇವಾಗ ಟ್ರಾನ್ಸ್ಫರ್ ಆಯಿತು, ಇವಾಗ ಲೋನ್ ಎಲ್ಲ ಥರ ಆಯಿತು, ಇವಾಗ ಲೋನ್ ಥರ ಮಾಡ್ಕೊಡ್ತೀರಾ? ಲೋನ್ ಆರಾಮಾಗಿ ಆಲ್ಮೋಸ್ಟ್ ಪ್ರತಿಯೊಂದು ಕಸ್ಟಮರ್ಗೆ ಅವ್ರದ್ದು ಪ್ರೊಫೈಲ್ ಚೆನ್ನಾಗಿದ್ರೆ, ಸಿಬಿಲು ಮತ್ತು ಟ್ರಾನ್ಸಾಕ್ಷನ್ಸು ಎಲ್ಲ ಚೆನ್ನಾಗಿದ್ರೆ, ಅವ್ರ ಸ್ಯಾಲ್ರಿ ಇರಲಿ, ವಿದೌಟ್ ಸ್ಯಾಲ್ರಿ ಇರಲಿ, ಇಲ್ಲ ಬಿಸ್ನೆಸ್ ಮ್ಯಾನ್ ಇರಲಿ, ವಿತೌಟ್ ಬಿಸ್ನೆಸ್ ಮ್ಯಾನ್ ಇರಲಿ, ಟ್ರಾನ್ಸಾಕ್ಷನ್ ಒಂದು ಚೆನ್ನಾಗಿರಬೇಕು. ಟ್ರಾನ್ಸಾಕ್ಷನ್ ಚೆನ್ನಾಗಿದೆ, ಸಿಬಿಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಎಲ್ಲ ಯಾವುದೂ ಗಾಡಿ ತೊಗೊಳ್ಳಿ ಅವರು 90% ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ. 90% ಆರಾಮಾಗಿ ಲೋನ್ ಆಗುತ್ತೆ. ಸೊ ನಿಮ್ಮ ಪ್ರೊಫೈಲ್ ಕರೆಕ್ಟಾಗಿತ್ತು ಅಂದರೆ 90% ಲೋನ್ ಆಗುತ್ತೆ. ಇಲ್ಲಾಂದರೆ 20,000 30,000 ಇಲ್ಲ 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡು. ಹೌದು, ಇಲ್ಲಾಂದರೆ ಅವ್ರಿಗೆ ನಮ್ಮ ಹತ್ರ ಪ್ರೈವೇಟ್ ಆಪ್ಷನ್ಸ್ನೂ ಇದೆ. ಪ್ರೈವೇಟ್ ಆಪ್ಷನ್ಸ್ ಅಲ್ಲಿ ಅವ್ರಿಗೆ 50% ಫಂಡಿಂಗ್ ಸಿಗುತ್ತೆ, 50% ಡೌನ್ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಕಿಲೋಮೀಟರ್ ರೇಡಿಯಸ್ ಏನು ಬರ್ಬೋದು? ಆಲ್ಮೋಸ್ಟ್ ಥ್ರೂಔಟ್ ಇಂಡಿಯಾ, ಪ್ಯಾನ್ ಇಂಡಿಯಾ ಮಾಡ್ಕೊಡ್ತೀನಿ. ಕರ್ನಾಟಕ ಪ್ರೈವೇಟ್ ಲೋನ್ ಬಂದ್ಬಿಟ್ಟು ಥ್ರೂಔಟ್ ಕರ್ನಾಟಕ ಮಾಡ್ಕೊಡ್ತೀನಿ. ಬ್ಯಾಂಕ್ ಲೋನ್ ಆದರೆ ಪ್ಯಾನ್ ಇಂಡಿಯಾ ಮಾಡ್ಕೊಡ್ತೀನಿ. ಪ್ಯಾನ್ ಇಂಡಿಯಾ ಮಾಡ್ಕೊಡ್ತಾ ಇರೋದು. ಸೊ ಥ್ರೂಔಟ್ ಕರ್ನಾಟಕ ನೋಡ್ತಿದ್ರೆ ನಿಮಗೆ ಪ್ರೈವೇಟ್ ಲೋನ್ ಆಗುತ್ತೆ. ಸೊ ಪ್ಯಾನ್ ಇಂಡಿಯಾ ನೋಡ್ತಿದ್ರೆ ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ ಬ್ಯಾಂಕ್ ಲೋನ್ಸ್ ಪ್ರೊವೈಡ್ ಮಾಡ್ಕೊಡ್ತೀನಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರೋದಲ್ಲೇ ಮಾಡ್ಕೊಡ್ತಾ ಇರೋದು. ಮಾಡ್ಕೊಡ್ತೀನಿ. ಹಾಗೆ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ. ನಮ್ಮ ಲೊಕೇಶನ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರವೀಣ್ ಅವರು ಲೊಕೇಶನ್ ಲಿಂಕ್ ಹಾಕಿರ್ತಾರೆ, ಅದ್ಮೇಲೆ ಕ್ಲಿಕ್ ಮಾಡಿ ಬರೋದು. ಜಯನಗರಲ್ಲಿ 3rd ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಗೊತ್ತಾ, ಮಾದನ್ ಪಾರ್ಕ್ ಹತ್ರ ಬಂದ್ಬಿಟ್ಟು ಜಸ್ಟ್ ಕಾಲ್ ಮಾಡಿ. ನಮಗೆ ಡಿಸ್ಕ್ರಿಪ್ಷನ್ ನಂಬರ್ಸ್ ಹಾಕಿರ್ತಾರೆ ಪ್ರವೀಣ್, ಆ ನಂಬರ್ ಕಾಲ್ ಮಾಡಿ ನಮಗೆ ಡೈರೆಕ್ಟ್ಲಿ ನಾವು ಲೊಕೇಶನ್ ಶೇರ್ ಮಾಡ್ತೀನಿ. ಓಕೆ, ಇವಾಗ ಇನ್ವೆಂಟರಿ ಸ್ಟಾಕ್ ಅಲ್ಲಿ ಏನು ಸ್ಟಾಕ್ ಇದೆ? ಆಲ್ಮೋಸ್ಟ್ ನನ್ನ ಹತ್ರ ಸ್ಟಾಕ್ ಅಲ್ಲಿ 50 ಕಾರ್ಸ್ ಇದೆ. ಅದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 1.5 ಸ್ಟಾರ್ಟಿಂಗ್ ಪ್ರೈಸ್ ಇದೆ, 1.5 ಕಾಲಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಆಲ್ಮೋಸ್ಟ್ ಫೈನಲಿ ಒಂದು 15 ಲಕ್ಷ ತನಕ ಗಾಡಿಗಳು ಇದೆ. ಬನ್ನಿ ವಿಡಿಯೋಲಿ ಹೋಗಿ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಪ್ರವೀಣ್ ಜೊತೆಯಲ್ಲಿ ಏನೇನು ಗಾಡಿಗಳು ಏನೇನು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಅಂತ ಎಲ್ಲ ಪ್ರತಿಯೊಂದು ಗಾಡಿ ತೋರಿಸ್ತೀನಿ. ಓಕೆ, ಸೊ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಡೀಸೆಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಪ್ರತಿಯೊಂದು ವಿಡಿಯೋ ನೋಡಬೇಕಾದ್ರೆ ಫುಲ್ ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಒಳ್ಳೆ ಆಫರ್ ಸಮೇತ ಕೊಡ್ತಾ ಇರೋದು. ಹಾಗೆ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಮುಂಗಡೆ ಒಂದು ಫೋರ್ಡ್ ಫಿಗೋ ಬಂದಿದೆ. ಡೀಸೆಲ್ ವೇರಿಯಂಟ್ 2011 ಮಾಡಲು, ಅದನ್ನು ಟಾಪ್ ಎಂಡ್ ಟೈಟಾನಿಯಂ ಪ್ಲಸ್ ಇದು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗು, ಫ್ರಂಟ್ ಟು ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್ ಆಗಲಿ, ಅಲೈ ವೀಲ್ಸ್ ಆಗಲಿ, ನಿಮಗೆ ಫೋಕ್ ಲ್ಯಾಂಪ್ಸ್ ಆಗಲಿ, ಕಂಪನಿ ಸಿಸ್ಟಮ್ ಆಗಲಿ, ಆಮೇಲೆ ಇದರಲ್ಲಿ ಸ್ಟೇರಿಂಗ್ ಆಟೋಮೆಟಿಕ್ ಅಡ್ಜಸ್ಟೇಬಲ್ ಆಗಲಿ, ಪ್ಲಸ್ ನಿಮಗೆ ಸೈಡ್ ಮಿರರ್ಸ್ ಎಲ್ಲ ಆಟೋಮೆಟಿಕ್ಲಿ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ವೇರಿಯಂಟು 2011. ಮೈಲೇಜ್ ಸಿಟಿಯಲ್ಲಿ ನೋಡ್ತಾ ಇದ್ದರೆ ಆರಾಮಾಗಿ ನಿಮಗೆ 18+ ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ ಮೈಲೇಜು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,45,000 ಹೇಳ್ತಾ ಇರೋದು. ಫೈನಲ್ ಒಂದು 2,15,000 ಬಂದರೆ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ಮುಂದ್ಗಡೆ ನೋಡ್ತಾ ಇದ್ದೀರಾ ನಿಸಾನ್ ಮೈಕ್ರಾ ಬಂದಿದೆ ಡೀಸೆಲ್ ಕಾರಲ್ಲಿ. ಎಲ್ಲರೂ ಹೇಳ್ತಾ ಇದ್ರು ಒಂದು ಡೀಸೆಲ್ ಕಾರು ಒಳ್ಳೆ ಟಾಪ್ ಎಂಡ್ ಗಾಡಿ ಬೇಕು ಸರ್,
ಲಕ್ಸುರಿ ಗಾಡಿ ಬೇಕು ಚಾಲೆಂಜ್ ಮಾಡ್ತಾ ಇದ್ದೀರಾ ನೀವು, ಅಷ್ಟು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀರಾ ವಿಡಿಯೋದಲ್ಲಿ ಲಕ್ಸುರಿ ಗಾಡಿಗಳು ಕಮ್ಮಿ ಪ್ರೈಸಲ್ಲಿ ಕೊಡ್ತೀರಾ, ಅದಕ್ಕೋಸ್ಕರ ಇನ್ನೊಂದು ಲಕ್ಸುರಿ ಗಾಡಿ ತರಿಸಿದ್ರಿ, ಅದನ್ನು ಡೀಸೆಲ್ ಗಾಡಿ ಕಮ್ಮಿ ಪ್ರೈಸಲ್ಲಿ ತರಿಸಿದ್ದೀನಿ. 2014 ಮಾಡಲು ಟಾಪ್ ಎಂಡ್ ನಿಸಾನ್ ಇದು ಮೈಕ್ರಾ ಇದು ಟಾಪ್ ಎಂಡ್ ವೇರಿಯಂಟ್, ಬಟನ್ ಸ್ಟಾರ್ಟ್ ಬರುತ್ತೆ, AC ಪವರ್ ಸ್ಟೀರಿಂಗು, ಡ್ಯೂಲ್ ಏರ್ ಬ್ಯಾಗು, ABS ಬ್ರೇಕ್, ಆಟೋಮೆಟಿಕ್ ಮಿರರ್ ಓಪನಿಂಗು, ಮಿರರ್ ಸ್ಟೇಬಲ್, ಫೋಗ್ ಲ್ಯಾಂಪ್, ಅಲಾಯ್ ವೀಲ್ಸು, ಆಮೇಲೆ ನಿಮಗೆ ಬ್ಯಾಕ್ ವೈಫರ್, ಕ್ಲೇಮ್ ಹಾಕೊಂಡು ಗ್ಲಾಸು, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ತುಂಬ ಲಕ್ಸುರಿ ವೆಹಿಕಲ್ಲು, ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜ್ ನೋಡ್ತಾ ಇದ್ದಾರೆ ಸಿಟಿಲಿ 18+ ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ, ಸಕ್ಕತ್ತಾಗಿ ಮೈಲೇಜ್ ಇದೆ. ಕಸ್ಟಮರ್ ಕೊಟ್ಟಿಂಗ್ 2,55,000 ಹೇಳ್ತಾರೆ, ಅದು ಫೈನಲ್ 2,15,000, 2,15,000 ಬಂದರೆ ಒಂದು ನಿಸಾನ್ ಮೈಕ್ರಾ 2014 ಮಾಡಲ್ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ಫ್ರೆಂಡ್ ನೆಕ್ಸ್ಟ್ ಮುಂದೆ ನೋಡ್ತಾ ಇದ್ದೀರಾ ನ್ಯಾನೋ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನ್ಯಾನೋ ನನ್ನ ಹತ್ರ ಬಂದಿದೆ 2015 ಮಾಡಲ್ಲು, ಅದೂ ಪೆಟ್ರೋಲ್ ಇಂಜಿನು. ಸಿಟಿಯಲ್ಲಿ ಓಡಾಡೋಕ್ಕೆ ಒಂದು ಒಳ್ಳೆ ಗಾಡಿ ಅಂತ ಹೇಳಿ ಈ ಬಿಸಿಲು ಕಾಲದಲ್ಲಿ ನೀವು ಯಾಕೆ ಟೂ ವೀಲರಲ್ಲಿ ಓಡಾಡ್ತೀರಾ, ಬನ್ನಿ ಫ್ರೆಂಡ್ಸ್, ಅದೇ ಮೈಲೇಜ್ ಸೇಮ್ ಟೂ ವೀಲರ್ ಮೈಲೇಜ್, ಒಂದು AC ಕಾರ್ ಆರಾಮಾಗಿ ಓಡಾಡ್ಬೋದು ಒಂದು 5 ಜನ ಕುತ್ಕೊಂಡು. 2015 ಮಾಡಲ್ ನ್ಯಾನೋ ಟ್ವಿಸ್ಟ್ ಇದು, AC ಪವರ್ ಸ್ಟೀರಿಂಗು, ಫ್ರಂಟ್ 2 ವಿಂಡೋಸ್, ಕಂಪನಿ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ, ಫೋಕ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ನೋಡ್ತಾ ಇದ್ದಾರೆ ಲೆದರ್ ಸೀಟ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ 27,000 ಕಿಲೋಮೀಟರ್ ಓಡಿಸಿರೋದು ಟಾಟಾ ನ್ಯಾನೋ ಟ್ವಿಸ್ಟ್ XT ವೇರಿಯಂಟು. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 1,95,000 ಹೇಳ್ತಾ ಇರೋದು. ಪ್ರವೀಣ್ ಫೈನಲ್ ನಿಮ್ಮ ಚಾನಲ್ ನೋಡ್ಕೊಂಡು ಬಂದರೆ 1,75,000 ಬಂದರೆ ಗಾಡಿ ಕೊಡ್ತೀನಿ. ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ, 2016 ಮಾಡಲ್ ವೆಹಿಕಲ್. ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಸಿಂಗಲ್ ಓನರು, ಜಸ್ಟ್ ಡಿವೈನ್ ಅರೌಂಡ್ 46,000 ಕಿಲೋಮೀಟರ್ಸು. ತುಂಬ ಚೆನ್ನಾಗಿದೆ, ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ತೊಗೊಂಡೋಗ್ಬೇಕು, ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಹೊಸ ಗಾಡಿ ಥರ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದೆ ಕಸ್ಟಮರ್ 5,25,000 ಹೇಳ್ತಾ ಇರೋದು. ಫೈನಲ್ 4,75,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಇದು, ಪೆಟ್ರೋಲ್ ವೇರಿಯಂಟು ಪ್ರವೀಣ್ ಇದು. ಓಕೆ, ಸೊ ಮೈಲೇಜ್ ಎಲ್ಲ ಬರುತ್ತೆ ಆರಾಮಾಗಿ, 18 ಬರುತ್ತೆ ಆರಾಮಾಗಿ ಸಿಟಿಯಲ್ಲಿ 18 ಬರುತ್ತೆ, ಲಾಂಗಲ್ಲಿ 20 ಬರುತ್ತೆ. 1.2 ಲೀಟರ್ ಇಂಜಿನ್ ಇದು. ಓಕೆ, 1.2 ಕಪ್ಪ ಇಂಜಿನ್ ಬರ್ತಾ ಇದೆ. ಹಾಗೆ ಮಾರುತಿ ಸುಜುಕಿ ಬೆಲೆನೋ. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಮಾರುತಿ ಬೆಲೆನೋ ಇದೆ, 2017 ಮಾಡಲು ಅಲ್ಫಾ ವೇರಿಯಂಟ್ ಟಾಪ್ ಎಂಡು. ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಜಸ್ಟ್ 33,000 ಕಿಲೋಮೀಟರ್ ಡ್ರಿವೇನು. ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗು, ABS ಬ್ರೇಕು, ಸೇವಿಂಗ್ ಆಟೋ ಕಂಟ್ರೋಲು, ಅಲಾಯ್ ವೀಲ್ಸು, ಬ್ಯಾಕ್ ವೈಫರ್, ಕ್ಲೇಮ್ ಹಾಕೊಂಡು ಗ್ಲಾಸು, ಆಮೇಲೆ ನಿಮಗೆ ಒಳಗಡೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ, ಪ್ಲಸ್ ನಿಮಗೆ ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ ಇದರಲ್ಲಿ, ಪ್ಲಸ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ತುಂಬ ಚೆನ್ನಾಗಿದೆ, ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಪ್ರೈಸಿಂಗ್ ನೋಡ್ತಾ ಇದ್ದರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,70,000 ಹೇಳ್ತಾ ಇರೋದು. ಒಂದು 6,40,000 ಬಂದರೆ ಗಾಡಿ ಕೊಡ್ತೀನಿ. 6,40,000 ಬಂದರೆ ಗಾಡಿ ಕೊಡ್ತಾರೆ. ಲೋನ್ ಅಂತ ನೋಡಿದ್ರೆ ಲೋನ್ ಆರಾಮಾಗಿ 90% ಲೋನ್ ಮಾಡ್ಕೊಡ್ತೀನಿ ಪ್ರವೀಣ್. 40,000 ತಂದರೆ ಆಗುತ್ತಾ? ಆರಾಮಾಗಿ ಒಂದು ಆಲ್ಮೋಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. ಬೆಲೆನೋ ಬೇಡ, ಬನ್ನಿ ಫ್ರೆಂಡ್ಸ್. ಒಂದು ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಟಾಟಾ ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು. ಟಾಟಾ ನೆಕ್ಸಾನ್ ಇದೆ, ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ XM ವೇರಿಯಂಟು, 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು, ಡೀಸೆಲ್ ಕಾರ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಒಂದು ಕಾಂಪ್ಯಾಕ್ಟ್ XUV ಆಟೋಮೆಟಿಕ್ ಕಾರ್ ನೋಡ್ತಾ ಇದ್ದೀರಾ, 19 ಮಾಡಲು. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 7,45,000 ಹೇಳ್ತಾ ಇರೋದು. ಫೈನಲ್ ಒಂದು 6,85,000 ಬಂದರೆ ಗಾಡಿ ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್. ಓಕೆ, ಡೀಸೆಲ್ ವೆಹಿಕಲ್ ಆಟೋಮೆಟಿಕ್ ವೇರಿಯಂಟ್ ಯಾರು ನೋಡ್ತಿದ್ರೆ ಈ ಗಾಡಿ ಕೂಡ ನಿಮ್ದು ಹಾಕ್ಸ್ಕೋಬಹುದು. ಟಾಟಾ ನೆಕ್ಸಾನ್ ಆಟೋಮೆಟಿಕಲ್ಲಿ ಡೀಸೆಲ್ ವೆಹಿಕಲ್, ಮೈಲೇಜ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ. ಸೊ ಬಂದು ಗಾಡಿ ನೋಡಿ, ಪ್ರೈಸಿಂಗ್ ವರ್ಕೌಟ್ ಆದರೆ ಇನ್ನು ಪ್ರೈಸಿಂಗ್ ನೆಗೋಷಿಯೇಟ್ ಆಗುತ್ತಾ? ಕಸ್ಟಮರ್ 745 ಹೇಳ್ತಾ ಇರೋದು ಪ್ರವೀಣ್, ಫೈನಲ್ 685 ಹೇಳಿದಿರಿ. ಕಸ್ಟಮರ್ ಬರಲಿ, ಆನ್ ಟೇಬಲ್ ಕೂತ್ಕೊಂಡು ಮಾತಾಡೋಣ. ಓಕೆ, ನಿಮ್ಮ ಆಫರ್ ಕೊಡಿ, ಪ್ರೈಸಿಂಗಲ್ಲಿ ಮಾಡಿಕೊಡ್ತಾರೆ. ಹಾಗೆ ಮಾರುತಿ ಸುಜುಕಿ ಎರ್ಟಿಗಾ ಫ್ಯಾಮಿಲಿ ಕಾರು ಎಲ್ಲರೂ ಮಾರ್ಕೆಟಲ್ಲಿ ಕೇಳ್ತಾ ಇರ್ತಾರೆ, ಒಂದು ಫ್ಯಾಮಿಲಿ ಕಾರ್, ಮೈಲೇಜ್ ಕಾರ್, ಮೇಂಟೆನೆನ್ಸ್ ಕಮ್ಮಿ ಕಾರ್ ಬೇಕು ಅಂತ. ಅದು ಆ ಥರ ಯಾವ ಗಾಡಿ ಅಂದರೆ ಮಾರುತಿ ಎರ್ಟಿಗಾ 2015 ಮಾಡಲು, VDI ವಿತ್ ABS, ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಅಂತ ಹೇಳ್ಬೋದು. ಡಾಕ್ಟರ್ ಯೂಸ್ ಮಾಡಿರೋದು ಎರ್ಟಿಗಾ ವೇರಿಯಂಟು. ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ. ಜಸ್ಟ್ 77,000 ಕಿಲೋಮೀಟರ್ ಇವೇನು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 7,25,000 ಹೇಳ್ತಾ ಇರೋದು. ಫೈನಲ್ ಒಂದು 6,80,000 ಬಂದರೆ ಗಾಡಿ ಕೊಡ್ತೀನಿ. 685ಗೆ 6,80,000ಗೆ ಎರ್ಟಿಗಾ ಡೀಸೆಲ್ ವೆಹಿಕಲ್, ಪೆಟ್ರೋಲ್? ಡೀಸೆಲ್ ವೇರಿಯಂಟ್, VDI ವಿತ್ ABS ಪ್ರವೀಣ್ ಇದು. ಓಕೆ, VDI ವಿತ್ ABS ಬರ್ತಾ ಇದೆ. ಅಲೋವಿಲ್ಸ್ ಒಂದು ಬರಲ್ಲ, ಮಿಕ್ಕಿದ ಫೀಚರ್ಸ್ ಬರುತ್ತೆ. ಹೌದು. ಇಲ್ಲ ನಿಮಗೆ ಮಾರುತಿಲಿ ಬೇಡ, 7 ಸೀಟರು. ಮಹೀಂದ್ರಾದಲ್ಲಿ ಅಂದ್ರೆ ಬೇಕಂದ್ರೆ ಮಹೀಂದ್ರಾದು ದೊಡ್ಡ ಗಾಡಿ ಆನೆ ಅಂತ ಹೇಳ್ಬೋದು. XUV 500 ಇದೆ, 2015 ಮಾಡಲು, ಅದನ್ನು ಸಿಂಗಲ್ ಓನರ್ ವೆಹಿಕಲ್, 66,000 ಓಡಿರೋದು ವೆಹಿಕಲ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡಾಗ ₹1 ಖರ್ಚು ಮಾಡೋಂಗಿಲ್ಲ. ಔಟ್ ಆಫ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿ. ತೊಗೊಂಡಾಗ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಈಗ ಗಾಡಿಗೆ ಅರೌಂಡ್ 7,25,000 ಹೇಳ್ತಾ ಇರೋದು. ಫೈನಲ್ ಅರೌಂಡ್ 6,95,000 ಬಂದರೆ ಗಾಡಿ ಕೊಡ್ತೀನಿ. 6 ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾವಿಲ್ಸು, ಡ್ಯುವೆಲ್ ಏರ್ ಬ್ಯಾಗು, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು. ಸೊ XUV ನೋಡ್ತಾ ಇದ್ರೆ 66 ಇದೆ, W8 ಬೇಕಾದ್ರೆ W8 ಇದೆ, W10 ಬೇಕಾದ್ರೆ W10 ಇದೆ.
ಸೊ ಲೇಟೆಸ್ಟ್ ಶೇಪ್ ಕೇಳ್ತಾರೆ, ಲೇಟೆಸ್ಟ್ ಶೇಪ್ ಕೂಡ ಕೊಡಿಸೋಣ. ನೋಡ್ತಾ ಇದ್ದೀರಾ ಸೆಕೆಂಡ್ ನಮ್ಮ ಮುಂದ್ಗಡೆ ನೋಡ್ತಾ ಇದ್ರು ಸ್ಕೋಡಾ ರಾಪಿಡ್ ಇದೆ, ಅದನ್ನು ಎಲಿಗೆಂಟ್ಸ್ MPI ಟಾಪ್ ಎಂಡ್ 1.6 ಲೀಟರ್ ಇಂಜಿನ್, ಟಾಪ್ ಎಂಡ್ ಎಲಿಗೆಂಟ್ಸ್ ವೇರಿಯಂಟ್ ನೋಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಪ್ರವೀಣ್ ಎಷ್ಟು ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು. ಟಾಪ್ ಎಂಡ್ ಲಕ್ಸುರಿ ಕಾರು, ಯಾರೋ ಒಂದು ಲೋ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಲಕ್ಸುರಿ ಕಾರ್ ಬೇಕು ಅಂತ ಸೆರಾನ್ ಕಾರ್ ನೋಡ್ತಾ ಇದ್ದೀರಾ. ಲಕ್ಸುರಿ ಕಾರು ಅಂದ್ರೆ ರಾಪಿಡ್ ಕೊಡ್ತೀನಿ, ಬರ್ಬೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕಬೇಕು ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಪ್ಲಸ್ ಕಂಪನಿ ಸಿಸ್ಟಮ್ ಬರುತ್ತೆ. ಅವರು ಆಂಡ್ರಾಯ್ಡ್ ಸಿಸ್ಟಮ್ ಅವ್ರು ಟಚ್ ಸ್ಕ್ರೀನ್ ಹಾಕಿದ್ದಾರೆ. ಆಟೋ AC ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಹೊಸ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಕ್ಲೈಮೇಟ್ ಕಂಡು ಗ್ಲಾಸ್ ಎಲ್ಲ ಇದೆ, ತುಂಬಾ ಕ್ಲೀನ್ ಆಗಿದೆ. ಅಲಾಯ್ ವೀಲ್ಸ್, ಟೈರ್ಸ್ ಎಲ್ಲ 75 to 80% ಟೈರ್ಸ್ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,35,000 ಹೇಳ್ತಾ ಇರೋದು. ಫೈನಲ್ ಒಂದು 2,95,000 ಬಂದ್ರೆ ಒಂದು 12 ಮಾಡಲ್ ಗಾಡಿ ಕೊಡ್ತೀನಿ. 2,95,000ಗೆ ಒಂದು ರಾಪಿಡ್ ಎಲಿಗೆಂಟ್ಸ್ ಪೆಟ್ರೋಲ್ ಗಾಡಿ ಸಿಗ್ತಾ ಇದೆ. 2,95,000 2,95,000ಕ್ಕೆ ನಿಮಗೆ ಸ್ಕೋಡಾ ರಾಪಿಡ್ ಎಲಿಗೆಂಟ್ಸ್ ಕೊಡ್ತಾ ಇರೋದು. ಸೆಕೆಂಡ್ ಓನರ್ಶಿಪ್? ಹೌದು, ಸೆಕೆಂಡ್ ಓನರ್. ಓಕೆ. ಹಾಗೆ ಮಾರುತಿ ಸುಜುಕಿ ವ್ಯಾಗನರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮಾರುತಿ ವ್ಯಾಗನರ್ ಇದೆ. 2012 ಮಾಡಲು ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ಬೋದು. VXI ವೇರಿಯಂಟ್, ಸೆಕೆಂಡ್ ಓನರ್, 72,000 ಕಿಲೋಮೀಟರ್ ಏನು ನೋಡ್ತಾ ಇದ್ದೀರಾ. AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಇದೆ, ಕಂಪನಿ ಸಿಸ್ಟಮ್ ಇದೆ. ಪ್ಲಸ್ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಸಿಸ್ಟಮ್ ಅವರು ಕಂಪನಿದು ಬರೋದು, ಬಿಚ್ಚಿ ಅದು ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಆ್ಯಂಡ್ ಕ್ಲೈಮೇಟ್ ಕಂಡು ಗ್ಲಾಸ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು 2012 ಮಾಡಲ್ VXI ವೇರಿಯಂಟು. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 3,25,000 ಹೇಳ್ತಾ ಇರೋದು. ಒಂದು 2,75,000 ಬಂದರೆ ಒಂದು ಮಾರುತಿ ವ್ಯಾಗನರ್ ಕೊಡ್ತೀನಿ VXI. 2,75,000ಕ್ಕೆ ಮಾರುತಿ ಸುಜುಕಿ ವ್ಯಾಗನರು VXI ಪೆಟ್ರೋಲ್ ವೇರಿಯಂಟ್ ಬರ್ತಾ ಇದೆ. ಸೊ ಗಾಡಿ ನಿಮಗೆ ಈ ಕಂಡೀಷನ್ ಇದೆ. ಪ್ರತಿಯೊಂದು ಬಂದು ಚೆಕ್ ಮಾಡಿಕೊಂಡು ಆಮೇಲೆ ನೀವು ತೊಗೊಬೋದು. ಸೊ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಿ. ಬಂದು ಗಾಡಿ ನೋಡಿ, ಗಾಡಿ ಸೆಕ್ಷನ್ನ ಪ್ರೈಸಿಂಗಲ್ಲಿ ವರ್ಕೌಟ್ ಆಗಿ ಮಾಡಿಕೊಡ್ತೀರಾ. ಹಾಗೆ ಹೊಂಡೈ ಇಯಾನ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹ್ಯುಂಡೈ ಇಯಾನ್ ಇದೆ. ಇಯಾನ್ ಬಂದ್ಬಿಟ್ಟು 2012 ಮಾಡಲ್, 2012 ಮಾಡಲ್ ಇಯಾನ್ ಎರಾ ಪ್ಲಸ್ ಇದು. ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ಚೆನ್ನಾಗಿದೆ. 43,000 ಕಿಲೋಮೀಟರ್, ಸಿಂಗಲ್ ಓನರ್ ವೆಹಿಕಲ್. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಪ್ರವೀಣ್ AC ಪವರ್ ಸ್ಟೀರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಇದಕ್ಕೆ 2,60,000 ಹೇಳ್ತಾ ಇರೋದು. ಫೈನಲ್ ಒಂದು 2,30,000 ಬಂದ್ರೆ ಗಾಡಿ ಕೊಡ್ತೀನಿ. 2,30,000 ಬಂದ್ರೆ ಹೊಂಡೈ ಇಯಾನ್ ಕೊಡ್ತಾ ಇರೋದು. ಪ್ರೈಸಿಂಗಲ್ಲಿ ಈ ಗಾಡಿ ಕೂಡ ನಿಮ್ದಾಕ್ಸ್ಕೋಬಹುದು. ಬನ್ನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪ್ರವೀಣ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ನನ್ನ ಹತ್ರ. 2012 ಮಾಡಲು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಕಂಫರ್ಟ್ ಲೈನ್ ಡೀಸೆಲ್ ಗಾಡಿ ಇದು. 75,000 ಕಿಲೋಮೀಟರ್, ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ, ಸಿಲ್ವರ್ ಕಲರ್ ಅಲ್ಲಿ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಡು ಗ್ಲಾಸ್ ಬರುತ್ತೆ, ಲೆದರ್ ಸೀಟ್, ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಚೆನ್ನಾಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ವೆಂಟೋ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 18 ಬರುತ್ತೆ, ಮೈಲೇಜ್ ಲಾಂಗಲ್ಲಿ 20+ ಬರುತ್ತೆ. ಯಾರೋ ಒಂದು ಲಕ್ಸುರಿ ಕಾರ್, ಸೆಡಾನ್ ಕಾರ್ ನೋಡ್ತಾ ಇರೋದು ಕಮ್ಮಿ ಪ್ರೈಸಲ್ಲಿ ಕೊಡ್ತೀರಿ. 2012 ವೆಂಟೋ, 2012 ವೆಂಟೋ ಡೀಸೆಲ್ ಗಾಡಿ. ಕಸ್ಟಮರ್ ಕೊಟ್ಟಿಂಗ್ 3,55,000 ಹೇಳ್ತಾ ಇರೋದು. ಫೈನಲ್ ಒಂದು 3,15,000 ಬಂದ್ರೆ ಗಾಡಿ ಕೊಡ್ತೀನಿ. 3,15,000, 3,15,000ಕ್ಕೆ ನಿಮಗೆ 3,15,000ಗೆ ವೋಲ್ಕ್ಸ್ವ್ಯಾಗನ್ ವೆಂಟೋ 2012 ಡೀಸೆಲ್ ಕಾರ್ ಕೊಡ್ತಾ ಇದ್ದೀನಿ. ಸ್ಪೋರ್ಟ್ ಕೂಡ ಇದೆ, ಹೇಳಿ. ಈಕೋ ಸ್ಪೋರ್ಟ್ಸ್ ನೋಡಿದ್ರೆ ಪ್ರವೀಣ್ 2017 ಮಾಡಲ್ ಗಾಡಿ ಇದು. ಸಿಂಗಲ್ ಓನರ್, ಡೀಸೆಲ್, ಟೈಟಾನಿಯಂ ಪ್ಲಸ್ ಇದು. 6 ಏರ್ ಬ್ಯಾಗ್ಸ್ ಜೊತೆಲಿ ಬರುತ್ತೆ ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ಕಂಪನಿ ಸಿಸ್ಟಮ್ ಬರುತ್ತೆ. ಅಂಡ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಇದು ಅಲಾಯ್ ವೀಲ್ಸ್ ಅಂಡ್ ಫೋಕ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ನ್ಯೂ ಶೇಪ್ ಇದು. ಡ್ರಿವನ್ ಅರೌಂಡ್ 52,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಮೇಂಟೈನ್ ಮಾಡಿದ್ದಾರೆ. ಪ್ರವೀಣ್ ನೋಡ್ಬೋದು ವೆಹಿಕಲ್ ತುಂಬಾ ಕ್ಲೀನ್ ಮೇಂಟೈನ್ ಮಾಡಿರೋದು. ಕಸ್ಟಮರ್ ಬಂದ್ಬಿಟ್ಟು 7,25,000 ಹೇಳ್ತಾರೆ. ಫೈನಲ್ ಒಂದು 6,75,000. ಓಕೆ, 6,75,000ಕ್ಕೆ ನಿಮಗೆ ಮೈಸೂರು ಈಸ್ಟರ್ನ್ ವೆಹಿಕಲ್ 4 ಡಾಲಿ ನಿಮಗೆ ಈಕೋ ಸ್ಪೋರ್ಟು ಡೀಸೆಲ್ ವೆಹಿಕಲ್. ಡೀಸೆಲ್ಲು 17 ಮಾಡಲ್ಲು, ಟೈಟಾನಿಯಂ ಪ್ಲಸ್ ಇರೋ. ಮುಂದೆ ಹೊಂಡಾ ಬ್ರಿಯೋ ಇದೆ, ಅದನ್ನು 2014 ಮಾಡಲು, VX ವೇರಿಯಂಟು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. 42,000 ಕಿಲೋಮೀಟರ್, ಸಿಂಗಲ್ ಓನರ್ ವೆಹಿಕಲ್ ಹೊಂಡಾ ಬ್ರಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್. ನನ್ನ ಹತ್ರ ಬಂದಿರೋದು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕಬೇಕು. ಒಳಗಡೆ ಇಂಟೀರಿಯರ್ನು ಕೂಡ ನೋಡ್ಬೋದು. ಆಲ್ಮೋಸ್ಟ್ ಲೆದರ್ ಸೀಟ್ಸು, AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಎಲ್ಲ ಇದೆ. ಆ್ಯಂಡ್ ಟಚ್ ಸ್ಕ್ರೀನ್ ಕಂಪನಿ ಸಿಸ್ಟಮ್ ಬಂದಿದೆ. ಕಸ್ಟಮರು ಔಟ್ ಆಫ್ ಮಾರ್ಕೆಟ್ ಹಾಕಿಲ್ಲ ಅವರು, ಕಂಪನಿಯಿಂದಾನೆ ಅದೇ ಏನು ಬಂದಿದೆ ಅದೇ ಬಂದಿದೆ. ಅದು ಪ್ರೈಸಿಂಗ್ ನೋಡ್ತಾ ಇದ್ರೆ ಫ್ರೆಂಡ್ಸ್, ಕಸ್ಟಮರ್ ಬಂದ್ಬಿಟ್ಟು 395 ಹೇಳ್ತಾ ಇರೋದು. ಫೈಲ್ ಒಂದು 3,50,000 ಬಂದರೆ ಹೊಂಡಾ ಬ್ರಿಯೋ ಕೊಡ್ತಾ ಇದ್ದೀನಿ. ಸೊ 3,15,000ಕ್ಕ 3,50,000. ಓಕೆ, 3,50,000ಗೆ 3,50,000ಕ್ಕೆ ನಿಮಗೆ ಹೋಂಡಾ ಬ್ರಿಯೋ ಸಿಂಗಲ್ ಓನರ್ಶಿಪ್, ಸೆಕೆಂಡ್ ಓನರ್ಶಿಪ್? ಸರ್ ಹೋಂಡಾ ಬ್ರಿಯೋ ಸಿಂಗಲ್ ಓನರು, 42,000 ನೋಡಿರೋದು, 2014 ಮಾಡಲ್ಲು. ಹಾಂ. ಸೊ ಕೇಳಿ ಓನರ್ಶಿಪ್ ಕೇಳಿ ಅಂತ ಹೇಳ್ತೀರಾ, ಕೇಳ್ತಾ ಇದ್ದೀನಿ. ಸೊ ಪ್ರೈಸಿಂಗ್ ವರ್ಕೌಟ್ ಆಗಿದ್ರೆ ಈ ಗಾಡಿ ನಿಮ್ದು ಹಾಕ್ಸ್ಕೋಬೋದು. ಹಾಗೆ ರೆನಾಲ್ಡ್ ಕ್ವಿಡ್ ನೋಡ್ತಾ ಇದ್ದೀರಾ.
2017 ಮಾಡಲು RX-Z ಕ್ಲೈಂಬರ್ ಇದು. ಓಕೆ 2017 ಮಾಡಲು ರೆನಾಲ್ಡ್ ಕ್ವಿಡ್ ಕ್ಲೈಂಬರ್ RX-Z ವೇರಿಯಂಟ್ ಟಾಪ್ ಎಂಡ್. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ ಅಂಡ್ ನೋಡ್ತಾ ಇದ್ದೀರಾ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಆಟೋಮೆಟಿಕ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಆಟೋ ಗೇರ್ಸ್ ಇರೋದು. ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇರೋದು. ಒಂದು 3,45,000 ಬಂದ್ರೆ ಗಾಡಿ ಕೊಡ್ತೀವಿ. 3,45,000 ಬಂದ್ರೆ ಈ ಗಾಡಿ ಆಟೋಮೆಟಿಕ್ ಸಿಗ್ತಾ ಇದೆ. ಸೊ ಬೆಂಗಳೂರು ಸರ್ ಯಾರನ್ನ ಕೇಳ್ತಾ ಇದ್ರೆ ಆಟೋಮೆಟಿಕ್ ರೆನಾಲ್ಡ್ ಕ್ವಿಡ್ RX-Z ಇಲ್ಲದು RX-Z ಕ್ಲೈಂಬರ್ ಎಡಿಷನ್ ಯಾರು ನೋಡ್ತಿದ್ರೆ ಈ ಗಾಡಿ ಕೂಡ ನಿಮ್ದು ಹಾಕ್ಸ್ಕೋಬಹುದು. ಹಾಗೆ ನನಗೆ ಮ್ಯಾನ್ಯುವಲ್ ಬೇಕು ಅಂತ ಕೆಲವರಿಗೆ ಆಲ್ಟೋ 800 ಕೂಡ ಇದೆ. ಆಲ್ಟೋ K10 ನೋಡ್ತಾ ಇದ್ದೀರಾ. 2019 ಮಾಡಲ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಗಿವನ್ ಅರೌಂಡ್ 52,000 ಕಿಲೋಮೀಟರ್ಸ್. VXC ಆಪ್ಷನಲ್. ಇದರಲ್ಲಿ AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಶೋರೂಮ್ ಮೇಂಟೈನ್ ಮಾಡಿರೋದು ವೆಹಿಕಲ್. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ 3,95,000 ಕಸ್ಟಮರ್ ಕೊಟ್ಟಿಂಗು. ಪ್ರೈಸ್ ಫೈನಲ್ ಆಗಿ ಸರ್ 3,50,000 ಬಂದ್ರೆ ಗಾಡಿ ಕೊಡ್ತೀನಿ. 3,50,000 ಬಂದ್ರೆ ಗಾಡಿ 3,50,000 ಬಂದ್ರೆ ಒಂದು ಮಾರುತಿ ಆಲ್ಟೋ K10 2019 ಮಾಡಲ್ VXC ಆಪ್ಷನಲ್ ಗಾಡಿ ಕೊಡ್ತೀನಿ. ಸೊ 19 ಮಾಡಲರ್ಶಿಪ್ ಕೇಳ್ತಾ ಇದ್ದಾರೆ. ಮಾಡಲ್ ಇದೆ. ಸೊ ಓನರ್ಶಿಪ್ ಓನರ್ಶಿಪ್ ಕೇಳೋರಿಗೆ ಒಳ್ಳೆ ಮಾಡಲ್ ಇದೆ. ಹಾಗೆ ಓನರ್ಶಿಪ್ ಕೂಡ ಕೇಳೋರಿಗೆ ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತಾರೆ. ಅದು ಬಂದು ಗಾಡಿ ನೋಡಿ ವಿಸಿಟ್ ಮಾಡಿ. ಹಾಗೆ ವರ್ನಾ ಫ್ಲೂಡಿಕ್ ನೋಡ್ತಿದ್ರೆ ಹೇಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ವರ್ನಾ ಫ್ಲೂಡಿಕ್ ಇದೆ ನನ್ನ ಹತ್ರ. 2013 ಮಾಡಲು ಹ್ಯುಂಡೈ ವರ್ನಾ ಫ್ಲೂಡಿಕ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ವರ್ನಾ ಫ್ಲೂಡಿಕ್ 13 ಮಾಡಲ್ ವೆಹಿಕಲ್ ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಪ್ಲಸ್ ನಿಮಗೆ ಡ್ಯೂಲ್ ಏರ್ ಬ್ಯಾಗ್, ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಕಾರು ವಿತ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ಒಳಗಡೆ ಇಂಟೀರಿಯರ್ ನೋಡ್ಬೋದು ಎಷ್ಟು ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸ್ಟೇರಿಂಗ್ ಆಟೋ ಕಂಟ್ರೋಲ್ ಆಗಲಿ, ಬಟನ್ ಸ್ಟಾರ್ಟ್ ಆಗಲಿ, 6 ಏರ್ ಬ್ಯಾಗ್ಸ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಆಗಲಿ, ಅಲಾಯ್ ವೀಲ್ಸ್ ಆಗಲಿ ಎಲ್ಲ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. SS ಆಪ್ಷನಲ್ ಇದು. 2013 ಮಾಡಲು ಡೀಸೆಲ್ ವೇರಿಯಂಟು. ಸರ್ ಕಸ್ಟಮರ್ ಬಂದ್ಬಿಟ್ಟು 4.5 ಲಕ್ಷ ಹೇಳ್ತಾರೆ. ಮಾರ್ಕೆಟೆಲ್ಲ 5 ಲಕ್ಷ 6 ಲಕ್ಷ ನಡೀತಾ ಇದೆ. ಚೆಕ್ ಮಾಡ್ಕೊಳ್ಳೋದು 2013 ಮಾಡಲ್ಗೆ. ನಾನು ಬಂದ್ಬಿಟ್ಟು 4.5 ಕಸ್ಟಮರ್ ಬೇಕು ಅಂತ ಹೇಳಿದ್ರು. ಅದರಿಂದ ಇನ್ನೂ ಕಮ್ಮಿ ಮಾಡಿ ಅಲ್ಲಿ ಜಸ್ಟ್ ಕಸ್ಟಮರ್ ನಮ್ಮ ಹತ್ರ ಬರಲಿ ಅಂತ, ಸಾಗರ್ ಕಾರ್ಗೆ ಬರಲಿ ಅಂತ ಈ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 4,15,000ಗೆ ಎಂಟರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ. 15 ಮಾಡಲು ವರ್ನಾ ಫ್ಲೂಡಿಕ್, ಅದನ್ನು ಆಪ್ಷನಲ್ ವೆಹಿಕಲ್, ಡೀಸೆಲ್ ಆಟೋಮೆಟಿಕ್ ಕಾರು. ಎಂಟರ್ ಮಾರ್ಕೆಟಲ್ಲಿ ಯಾರೂ ಕೊಡಲ್ಲ. ಬೇರೆ 4,15,000ಗೆ ನಾನು ಸಾಗರ್ ಕಾರ್ಸಲ್ಲಿ ಕೊಡ್ತಾ ಇದ್ದೀನಿ ಸರ್. 4,15,000ಕ್ಕೆ ವರ್ನಾ ಫ್ಲೂಡಿಕ್ SX ಆಪ್ಷನಲ್. ಸೊ 6 ಏರ್ ಬೇಕು, ಅಲಾಯ್ ವೀಲ್ಸ್ ಪ್ರತಿಯೊಂದು ಬರ್ತಿದೆ. ಸೊ ಸನ್ ರೂಫ್ ಒಂದು ಬರಲ್ಲ, ಮಿಕ್ಕಿದ ಫೀಚರ್ಸ್ ಒಂದು ಬಂದೇ ಬರುತ್ತೆ. ಸೊ ಈ ಪ್ರೈಸಿಂಗ್ ಅಲ್ಲಿ ಆಗುತ್ತೆ. ಹೌದು. ಓಕೆ. ಹಾಗೆ ಅದೇ ತರಾನೇ ಆಟೋಮೆಟಿಕ್ ಡೀಸೆಲ್ ಅಲ್ಲಿ ಬೇಡ ನಿಮಗೆ ವರ್ನಾ ಫ್ಲೂಡಿಕ್ ಅಂದ್ರೆ ನನ್ನ ಹತ್ರ 19 ಮಾಡಲ್ ಪೆಟ್ರೋಲ್ ಗಾಡಿ ಟೊಯೋಟಾ ಯಾರಿಸ್ ಇದೆ. ಅದನ್ನು ಆಟೋಮೆಟಿಕ್ 19 ಮಾಡಲ್ ಲೇಟೆಸ್ಟ್ ಗಾಡಿ. ಬರೀ 30,000 ಓಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಆಟೋಮೆಟಿಕ್ ಕಾರು. ಅಂಡ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಆ್ಯಂಡ್ ನಿಮಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 725 ಹೇಳ್ತಾರೆ. ಫೈನಲ್ 6,75,000 ಬಂದರೆ ಗಾಡಿ ಕೊಡ್ತೀನಿ. 6,75,000 6,75,000 ಬಂದರೆ ಈ ಗಾಡಿ 6,75,000ಗೆ ಒಂದು ಟೊಯೋಟಾ ಯಾರಿಸು 2019 ಮಾಡಲ್ ಲೇಟೆಸ್ಟ್ ಗಾಡಿ. ಬರೀ 30,000 ಓಡಿರೋ ಗಾಡಿ ಕೊಡ್ತೀನಿ. 30,000 ಓಡಿರೋ ಗಾಡಿ ಕೊಡ್ತಿರೋದು. ಹಾಗೆ ರೆನಾಲ್ಡ್ ಡಸ್ಟರ್ ನೋಡ್ತಿದ್ರೆ 85 110 ಕೇಳ್ಬಿಡೋಣ. ಡಸ್ಟರ್ ನೋಡ್ತಾ ಇರೋದು ರೆನಾಲ್ಡ್ ಡಸ್ಟರ್. ಅದನ್ನು 2013 ಮಾಡಲ್ RX-Z 110 ಟಾಪ್ ಎಂಡ್ ವೇರಿಯಂಟ್ ಇದು. ನೋಡ್ತಾ ಇದ್ದೀರಾ ಸೆಕೆಂಡ್ ಓನರ್ ವೆಹಿಕಲ್. ತುಂಬ ಚೆನ್ನಾಗಿದೆ. ಡೀಸೆಲ್ ಗಾಡಿ, ಒಂದು ಕಾಂಪ್ಯಾಕ್ಟ್ XUV. ಯಾರು ನಾವು ಲಕ್ಸುರಿ ಗಾಡಿ ನೋಡ್ತಾ ಇದ್ದಾರೆ ಅಂದರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ತೊಗೊಳಕ್ಕೆ ₹1 ಖರ್ಚು ಮಾಡಬೇಡಿ. ಜಸ್ಟ್ ನೀವು ಡೀಸೆಲ್ ಹಾಕಿ ಯೂಸ್ ಮಾಡ್ಬೋದು. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿ ಅರೌಂಡ್ 4,75,000 ಹೇಳ್ತಾ ಇರೋದು ಪ್ರೈಸು. ಫೈನಲ್ ಒಂದು 4.5 ಲಕ್ಷ ಬಂದರೆ ಗಾಡಿ ಕೊಡ್ತೀನಿ. i20 ಎಲೈಟ್ ಶೇಪಲ್ಲಿ ಕೇಳೋರಿಗೆ ಒಂದು ಒಳ್ಳೆ ವೆಹಿಕಲ್ ಕೂಡ ಬಂದಿದೆ. ಹೇಳಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹ್ಯುಂಡೈ i20 ಕೊಡ್ತಾ ಇದ್ದೀನಿ. ಪ್ರವೀಣ್ ಕಸ್ಟಮರ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ ಇವೆನ್ 33,000 ಓಡಿರೋದು ಗಾಡಿ. ಹೊಸ ಗಾಡಿ ಥರ ಮೇಂಟೈನ್ ಮಾಡಿದ್ದಾರೆ. ತೊಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಆ್ಯಂಡ್ ABS ಬ್ರೇಕ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಆಗಲಿ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರವೀಣ್. ತೊಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಯಾರೇನು ಹೊಸ ಗಾಡಿ ನೋಡ್ತಾ ಇದ್ದೀರಾ ಅಂದರೆ ಬೆಸ್ಟ್ ಈ ಗಾಡಿ ತೊಗೊಂಡ್ಬಿಡಿ. ಹೊಸ ಗಾಡಿ ಥರ ಮೇಂಟೈನ್ ಮಾಡಿದ್ದಾರೆ. 30,000 ಓಡಿರೋದು ಸಿಂಗಲ್ ಓನರ್ i20 ಇಲೈಟು. ಕಸ್ಟಮರ್ ಅರೌಂಡ್ 6,95,000 ಹೇಳ್ತಾ ಇರೋದು. ಫೈಲ್ ಒಂದು 6,45,000 ಬಂದರೆ ಗಾಡಿ ಕೊಡ್ತೀನಿ. 6,45,000 6,45,000 ಬಂದರೆ ಒಂದು ಹ್ಯುಂಡೈ i20 ಇಲೈಟು
ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ 2017 ಮಾಡಲು, ಅದನ್ನು ಬರೀ 30,000 ಓಡಿರೋದು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇರೋದು. ಹಾಗೆ ಟೊಯೋಟಾ ಫಾರ್ಚುನರ್ ನೋಡೋರಿಗೆ ಒಳ್ಳೆ ವೆಹಿಕಲ್ ಯಾರೂ ಒಂದು ಲಕ್ಸುರಿ ದೊಡ್ಡ ಗಾಡಿ ಬೇಕು ಕಮ್ಮಿ ಪ್ರೈಸ್ ಅಲ್ಲಿ ಎಂಟರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ, ಯಾರೂ ಕೊಡಲ್ಲ. ಅದನ್ನು ಮಾರ್ಕೆಟ್ ಅಲ್ಲಿ ನಿಮಗೆ ದಿಲ್ಲಿ ಹರಿಯಾಣ ಗಾಡಿಗಳು ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಆ ಪ್ರೈಸ್ ಅಲ್ಲಿ ನಾನು ನಿಮಗೆ ಪ್ಯೂರ್ ಕರ್ನಾಟಕ ಗಾಡಿ ಕೊಡ್ತಾ ಇದ್ದೀನಿ. 2015 ಮಾಡಲು ಫಾರ್ಚುನರ್ ನೋಡ್ತಾ ಇದ್ದೀರಾ, ಅದನ್ನು 2 ವೀಲ್ ಡ್ರೈವ್ ಆಟೋಮೆಟಿಕ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚು ಮಾಡೋಂಗಿಲ್ಲ. ಎಲ್ಲ ರಿಕಾರ್ಡೆಡ್ ವೆಹಿಕಲ್ ನೋಡ್ತಾ ಇದ್ದೀರಾ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ. ಕಂಪನಿ ಅಲಾಯ್ಸ್ ಇದೆ. ಇಂಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಾ, ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕಬೇಕು, ಯೂಸ್ ಮಾಡಬೇಕು, ಅಂತ ಮೇಂಟೈನ್ ಮಾಡಿ ಸಕ್ಕತ್ತಾಗಿದೆ ವೆಹಿಕಲ್. ದೊಡ್ಡ ಯಾರು ಒಂದು ಒಳ್ಳೆ ಗಾಡಿ ನೋಡ್ತಾ ಇದ್ದಾರೆ ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಇದು ಬಂದ್ಬಿಟ್ಟು 2015 ಮಾಡಲು ಟೊಯೋಟಾ ಫಾರ್ಚುನರ್ 2 ವೀಲ್ ಡ್ರೈವ್ ಆಟೋಮೆಟಿಕ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 14 lakhs ಹೇಳ್ತಾರೆ. ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 14 lakhs ಹೇಳ್ತಾರೆ. ಫೈನಲ್ ಸರ್ ಒಂದು 13.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪ್ರವೀಣ್, ನಮ್ಮ ಮುಂದೆ ಒಂದು ಆಟೋಮೆಟಿಕ್ i10 ಇದೆ ನನ್ನ ಹತ್ರ. 2013 ಮಾಡಲ್ ಆಟೋಮೆಟಿಕ್ i10 ನೋಡ್ತಾ ಇದ್ದೀರಾ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳ್ಳೋಗಿ ₹1 ಖರ್ಚು ಮಾಡೋಂಗಿಲ್ಲ. 13 ಮಾಡಲು, ಅದನ್ನು ಡ್ರಿವೇನ್ ಅರೌಂಡ್ 52,000 kilometers. ಯಾರು ಸಿಟಿಯಲ್ಲಿ ಓಡಾಡೋಕ್ಕೆ ಆಟೋಮೆಟಿಕ್ ಕಾರ್ ನೋಡ್ದವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಇದರಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಅಂಡ್ ಗ್ಲಾಸ್, ಸ್ಪಾಯ್ಲರ್ ಎಲ್ಲ ಬರುತ್ತೆ ನಿಮಗೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ. ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 3,80,000 ಹೇಳ್ತಾ ಇರೋದು. ಫೈನಲ್ ಒಂದು 3,40,000 ಬಂದ್ರೆ ಗಾಡಿ ಕೊಡ್ತೀನಿ ಪ್ರವೀಣ್. 3,40,000 ಬಂದ್ರೆ ಆಟೋಮೆಟಿಕ್ ವೇರಿಯಂಟ್ ಗ್ರ್ಯಾಂಡ್ i10 ಕೊಡ್ತಾ ಇರೋದು ನಿಮಗೆ. ಹಾಗೆ ಸೆಲೆರಿಯೋ ನೋಡ್ತಿದ್ರೆ ನಮ್ಮ ಮುಂದೆ ಒಂದು ಸೆಲೆರಿಯೋ ಕೂಡ ಇದೆ. ನಿಮಗೆ ಆಟೋಮೆಟಿಕ್ i10 ಬೇಡ ಅಂದ್ರೆ ನನ್ನ ಹತ್ರ ಮಾರುತಿ ಆಪ್ಷನ್ ಇದೆ ಆಟೋಮೆಟಿಕ್ ಕಾರು. ಅದನ್ನು ಸೆಲೆರಿಯೋ 2014 ಮಾಡಲ್ ವೆಹಿಕಲ್. ಇದನ್ನು VXI ವೇರಿಯಂಟ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 63,000 ಓಡಿರೋದು. AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಬರುತ್ತೆ. ಪ್ಲಸ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಲೆದರ್ ಸೀಟ್ಸ್ ಹಾಕಿದ್ದಾರೆ. ಆಟೋಮೆಟಿಕ್ ವೆಹಿಕಲ್. ಟೈರ್ಸ್ ಎಲ್ಲ 75 to 80% ಟೈರ್ಸ್ ಇದೆ. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ಇದನ್ನು ಕೂಡ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರವೀಣ್, ಕಸ್ಟಮರ್ ಅರೌಂಡ್ 3,95,000 ಹೇಳ್ತಾ ಇರೋದು. ಒಂದು 3,45,000 ಬಂದ್ರೆ ಗಾಡಿ ಕೊಡ್ತೀನಿ. 3,45,000 ಬಂದ್ರೆ ಗಾಡಿ ಕೊಡ್ತಾರೆ. 3,45,000 ಒಂದು ಆಟೋಮೆಟಿಕ್ ಸೆಲೆರಿಯೋ ಕೊಡ್ತಾ ಇದ್ದೀನಿ. ಅದನ್ನು 2014 ಮಾಡಲ್ ಗಾಡಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಒಂದು ಶಿಫ್ಟ್ ಡಿಸೈರ್ ಇದೆ. ಎಲ್ಲರೂ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಎಲ್ಲರೂ ಕೇಳ್ತಾ ಇದ್ದು ಒಂದು ಡೀಸೆಲ್ ಗಾಡಿ ಶಿಫ್ಟ್ ಡಿಸೈರ್ ಬಂದ್ರೆ ಹೇಳಿ ಅಂತ. ಅದಕ್ಕೋಸ್ಕರ ಡಿಸೈರ್ ತರಿಸಿದ್ದೀನಿ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, VDI ವೇರಿಯಂಟ್. ನೋಡ್ತಾ ಇದ್ದೀರಾ, ಡ್ರಿವೆನ್ ಅರೌಂಡ್ 75,000 kilometers. ತುಂಬಾ ಚೆನ್ನಾಗಿದೆ. ಯೂನಿಕ್ ಕಲರ್ ಅಲ್ಲಿ ಇರೋದು ಇದು. ಈ ಕಲರ್ ನಿಮಗೆ ಜಾಸ್ತಿ ಗಾಡಿಗಳು ಸಿಗಲ್ಲ. ಯೂನಿಕ್ ಕಲರ್ ಅಲ್ಲಿ ಬರೋದು ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. 13 ಮಾಡಲ್ ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,75,000 ಹೇಳ್ತಾ ಇರೋದು. ಪ್ರವೀಣ್ ಫೈನಲ್ 4,25,000, 4,25,000 ಬಂದ್ರೆ ಒಂದು ಶಿಫ್ಟ್ ಡಿಸೈರ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಓಕೆ, ಅದೇ ರೀತಿ ಪೋಲೋ ನೋಡ್ತಿದ್ದೀರಾ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಎಲ್ಲರೂ ಪೋಲೋ ಬೇಕು ಅಂತ ಹೇಳ್ತಾರೆ. ಅದನ್ನು ಪೋಲೋ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್, ಪ್ರೈಸ್ಗಳು ಜಾಸ್ತಿ ಅಂತ ಹೇಳ್ತಾರೆ. ಇವಾಗ ದಿಲ್ಲಿ ಹರಿಯಾಣ ಗಾಡಿಗಳು ತುಂಬಾ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ ಪೋಲೋದಲ್ಲಿ. ಅದನ್ನು ಪ್ರೈಸಿಂಗ್ ನಿಮಗೆ ಅರೌಂಡ್ 240, 250 ಇಂದ ಕಮ್ಮಿ ಸಿಗ್ತಾ ಇಲ್ಲ. ಅದು ದಿಲ್ಲಿ ಹರಿಯಾಣ ಗಾಡಿಗಳು. ನಾನು ಪ್ಯೂರ್ ಕರ್ನಾಟಕ ಗಾಡಿ ನೋಡ್ತಾ ಇದ್ದೀರಾ. ಕರ್ನಾಟಕ ಗಾಡಿ ಕೊಡ್ತಾ ಇರೋದು. 2010 ಮಾಡಲು, ಅದನ್ನು ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್. ಜಸ್ಟ್ ನೀವು ತೊಗೊಂಡೋಗ್ಬೇಕು, ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 2,75,000 ಹೇಳ್ತಾ ಇದ್ರು. ಒನ್ಲಿ ಚಾಲೆಂಜಿಂಗ್ ಪ್ರೈಸು ನಮ್ಮ ಯಂಗ್ಸ್ಟರ್ಸ್ಗೆ ಒಳ್ಳೆ ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಡೋಣ ಅಂತ. ಫೈನಲ್ ಸರ್ 2,45,000 ಬಂದ್ರೆ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ 2010 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಕೊಡ್ತಾ ಇದ್ದೀನಿ. ಓಕೆ, ಅದೇ ರೀತಿ ವರ್ನಾ ಫ್ಲೂಯಿಡಿಕ್ ಟ್ರಾನ್ಸ್ಫರ್ ನೋಡ್ತಿದ್ರೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ವರ್ನಾ ಫ್ಲೂಯಿಡಿಕ್ ವರ್ನಾ ಇದೆ. ಇದು ಟ್ರಾನ್ಸ್ಫಾರ್ಮ್ ಇಂದು ವರ್ನಾ ಫ್ಲೂಯಿಡಿಕ್ ಮುಂಚೆ ಬಂದಿರೋದು. ಸೇಮ್ ಇಂಜಿನ್ ಬರುತ್ತೆ ನಿಮಗೆ. ಇದು SX ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಅಲಾಯ್ವಿಲ್ಸ್ ಕಂಪನಿದು ಅಲಾಯ್ವಿಲ್ಸ್ ಇದೆ. ಫೋಕ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮಗೆ. ಕ್ಲೈಮ್ಯಾಕ್ ಅಂಡ್ ಗ್ಲಾಸ್ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ ಇದು 2,95,000 ಹೇಳ್ತಾ ಇರೋದು. ಪ್ರವೀಣ್ ಫೈನಲ್ 2,55,000 ಬಂದ್ರೆ ಒಂದು ಡೀಸೆಲ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಹೈವೇ 20+ ಬರುತ್ತೆ. ಮೈಲೇಜ್ ಗಾಡಿ ಕೊಡ್ತಾ ಇದ್ದೀನಿ. ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ. 11 ಮಾಡಲು ವರ್ನಾ ಟ್ರಾನ್ಸ್ಫಾರ್ಮ್ ಡೀಸೆಲ್ ಗಾಡಿ ಬರೀ 2,55,000, 2,55,000. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಮುಂದ್ಗಡೆ ಒಂದು ಫೋರ್ಟ್ ಫಿಗೋ ಇದೆ. 2013 ಮಾಡಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಸಿಂಗಲ್ ಓನರ್ ZXI ವೇರಿಯಂಟ್. 65,000 ಓಡಿರೋದು ಫೋರ್ಟ್ ಫಿಗೋ ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 2 ಪವರ್ ವಿಂಡೋ ಬರುತ್ತೆ. ಕಂಪನಿ ಲೆದರ್ ಸೀಟ್ಸ್ ಇದೆ. ಅಂಡ್ ನಿಮಗೆ ಕಂಪನಿ ಸಿಸ್ಟಮ್ನು ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ 15-16 ಬರುತ್ತೆ. ಲಾಂಗ್ ಅಲ್ಲಿ 17-18 ಬರುತ್ತೆ. ಒಂದು ಫೋರ್ಟ್ ಫಿಗೋ ZXI ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್. ಯಾರು ನಾವು ನೋಡ್ತಾ ಇದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಬೆಸ್ಟ್ ಅಂದ್ರೆ ಬೆಸ್ಟ್ ಗಾಡಿ. ಕಸ್ಟಮರ್ ಕೊಟ್ಟಿಂಗ್ 2,55,000. ಫೈನಲ್ ಒಂದು 2,15,000 ಬಂದ್ರೆ ಗಾಡಿ ಕೊಡ್ತೀನಿ. 2,15,000 ಬಂದ್ರೆ ಗಾಡಿ ಕೊಡ್ತಾ ಇರೋದು.
ಹಾಗೆ ಶಿಫ್ಟ್ ನೋಡ್ತಾ ಇದ್ರೆ ನೆಕ್ಸ್ಟು ಫಿಗೋ ಬೇಡ, ಶಿಫ್ಟ್ಗೆ ಬೇಕು ಅಂತ ಶಿಫ್ಟ್ಗೆ ಕೊಡ್ತಾ ಇದ್ದೀನಿ. ಶಿಫ್ಟ್ 2015 ಮಾಡಲ್, ಅದೂ ZXC ಟಾಪ್ ಎಂಡ್ ವೇರಿಯಂಟು ವಿತ್ ಬಟನ್ ಸ್ಟಾಟು, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸು, ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಅಂಡೋ ಗ್ಲಾಸ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. 2015 ಮಾಡಲ್ ವೆಹಿಕಲ್ ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಜಸ್ಟ್ ತೊಗೊಂಡೋಗ್ಬೇಕು, ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡು 5,25,000 ಹೇಳ್ತಾ ಇರೋದು. ಫೈನಲ್ ಸರ್ 4,80,000 ಬಂದರೆ ಒಂದು ಮಾರುತಿ ಶಿಫ್ಟು ZXi ವೇರಿಯಂಟು 2015 ಮಾಡಲ್ ಗಾಡಿ ಕೊಡ್ತೀನಿ. 2015 ಮಾಡಲು ಸಿಂಗಲ್ ಓನರ್ಶಿಪ್ಪು ಶಿಫ್ಟರ್ ನೋಡ್ತಿದ್ರೆ ಈ ಗಾಡಿ ಕೂಡ ನಿಮ್ದು ಹಾಕ್ಸ್ಕೋಬೋದು. ಹಾಗೆ KV ನೋಡ್ತಿದ್ರೆ ಒಂದು KV ಕೂಡ ಇದೆ. ಸರ್ ನಿಮಗೆ ಶಿಫ್ಟೇ ಬೇಡ, ಅದೇ ಪ್ರೈಸಲ್ಲಿ ಒಂದು ಕಾಂಪ್ಯಾಕ್ಟ್ XUV ಥರ 6 ಸೀಟರ್ ಗಾಡಿ ಬೇಕಂದ್ರೆ ನನ್ನ ಹತ್ರ KUV 100 ಇದೆ. ನೋಡ್ತಾ ಇದ್ದೀರಾ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲು, ಪೆಟ್ರೋಲ್ ಇಂಜಿನು, 52,000 ಕಿಲೋಮೀಟರ್ಸು, ಸಿಂಗಲ್ ಓನರ್ ವೆಹಿಕಲ್ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಾಂಪ್ಯಾಕ್ಟ್ XUV ನೋಡ್ತಾ ಇದ್ದೀರಾ ವೆಹಿಕಲ್ಲು, ಯಾರು ಅದೇ ಪ್ರೈಸಲ್ಲಿ ನಿಮಗೆ ಒಂದು ಕಾಂಪ್ಯಾಕ್ಟ್ XUV ಬೇಕಂದರೆ ನನ್ನ ಹತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋದು ಕೊಡ್ತಾ ಇದ್ದೀನಿ. KUV 100 ನೋಡ್ತಾ ಇದ್ದೀರಾ. ಒಳಗಡೆ ಇಂಟೀರಿಯರ್ನು ಕೂಡ ನೋಡ್ಬೋದು, ಎಲ್ಲ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು ಎಲ್ಲ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟು ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಇದನ್ನು ಕೂಡ ಮೈಲೇಜ್ ಸೀಟಲ್ಲಿ 15 ಬರುತ್ತೆ, ಲಾಂಗಲ್ಲಿ ಒಂದು 17 ಬರುತ್ತೆ. 6 ಸೀಟರ್ ವೆಹಿಕಲು. ಸರ್ ಪ್ರೈಸಿಂಗ್ ನೀವು ನೋಡ್ತಾ ಇದ್ದಾರೆ ಪ್ರವೀಣ್, ಯಾರು ಎಂಟರ್ ಮಾರ್ಕೆಟಲ್ಲಿ ಕೊಡಬಾರ್ದು. ನ್ಯೂ ಶೇಪು ಒಂದು ಕಾಂಪ್ಯಾಕ್ಟ್ XUV. ಕಸ್ಟಮರ್ ಬಂದ್ಬಿಟ್ಟು 3,75,000 ಹೇಳ್ತಾ ಇರೋದು. ಒಂದು 3,45,000 ಬಂದರೆ ಗಾಡಿ ಕೊಡ್ತೀನಿ. 3,75,000 ಹೇಳ್ತಾ ಇರೋದು. 3,45,000 3,75,000 ಕಸ್ಟಮರ್ ಕೊಟ್ಟಿಂಗು. ಫೈನಲ್ ಒಂದು 3,45,000 ಬಂದರೆ ಒಂದು 18 ಮಾಡಲ್ ಸಿಂಗಲ್ ಓನರು KUV 100 ಕೊಡ್ತಾ ಇದ್ದೀನಿ. ಯಾರೂ ಕೊಡಲ್ಲ, ಇಂಟರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ. ನ್ಯೂ ಶೇಪ್ ಇದು, ಅದೂ ಸಿಂಗಲ್ ಓನರ್ ವೆಹಿಕಲು, 52,000 ಕಿಲೋಮೀಟರ್ ರಿಕಾರ್ಡೆಡ್ ಓಡಿಸಿರೋದು. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪ್ರವೀಣ್, 2012 ಮಾಡಲ್ಲು ಫೋರ್ಟ್ ಫಿಗೋ ಕೊಡ್ತಾ ಇದ್ದೀನಿ. ಅದೂ ಡೀಸೆಲ್ ಕಾರು, ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲು, ಡ್ರಿವನ್ 84,000 ಕಿಲೋಮೀಟರ್ಸು. ಒಂದು ಮೈಲೇಜ್ ಕಾರು, ಸಖತ್ತಾಗಿ ಮೈಲೇಜ್ ಬರಬೇಕಂದ್ರೆ ಫೋರ್ಟ್ ಫಿಗೋ ಬರುತ್ತೆ. ನಿಮಗೆ ಸಿಟಿಯಲ್ಲಿ 20 ಬರುತ್ತೆ, ಲಾಂಗಲ್ಲಿ 22-23 ಬರುತ್ತೆ ಮೈಲೇಜು. ಡೀಸೆಲ್ ಗಾಡಿ ಒಂದು ಲೋ ಬಜೆಟಲ್ಲಿ, ಲೋ ಅಂದರೆ ಲೋ ಬಜೆಟ್ 2 ವೀಲರ್ ಪ್ರೈಸಲ್ಲಿ ಕೊಡ್ತೀನಿ. ಒಂದು ಆಕ್ಟಿವಾ ಹೊಸ ಗಾಡಿ ತೊಗೊಂಡೋದ್ರೆ 150, 160 ಕಮ್ಮಿ ಸಿಗ್ತಾ ಇಲ್ಲ. ಅದೇ ಪ್ರೈಸಲ್ಲಿ ತೊಗೊಳ್ಳಿ. ಕಸ್ಟಮರ್ 210 ಹೇಳ್ತಾ ಇರೋದು. ಫೈನಲ್ 175 ಕೊಡ್ತೀನಿ. 2012 ಮಾಡಲ್ ಫೋರ್ಟ್ ಫಿಗೋ, ಕಂಫರ್ಟಬಲ್ ಆಗಿ ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ವೆಹಿಕಲ್. ಬನ್ನಿ ನಮ್ಮ ಶೋರೂಮ್ಗೆ. ಲೋನಲ್ಲಿ ನೋಡ್ತಾ ಇರೋ ಲೋನು ಕೂಡ ಅಪ್ ಟು 90% ಲೋನ್ ಮಾಡ್ಕೊಡ್ತೀನಿ. ತೊಗೊಂಡು ಹೋಗ್ತಾ ಇರಬೇಕು. ಸೊ ಡೀಸೆಲ್ ವೆಹಿಕಲ್ ಮೈಲೇಜ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ. ಹಾಗೆ ಸ್ಕೋಡಾ ರ್ಯಾಪಿಡ್ ಇನ್ನೊಂದು ಎಲಿಗೆಂಟ್ಸ್ ಕೂಡ ಇದೆ. ಹೇಳಿ. ಎಲಿಗೆಂಟ್ಸ್ ರ್ಯಾಪಿಡ್ ನೋಡ್ತಾ ಇದ್ದೀರಾ. 2012 ಮಾಡಲ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ಎಲಿಗೆಂಟ್ಸ್ ಡೀಸೆಲ್ ಕಾರ್ ಸರ್. ನೋಡ್ತಾ ಇದ್ದೀರಾ AC ಪವರ್ ಸ್ಟೀರಿಂಗ್, 4 ಪವರ್ ಡ್ಯೂಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಕ್ಲೈಮ್ಯಾಕ್ ಅಂಡೋ ಗ್ಲಾಸ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಡೀಸೆಲ್ ಕಾರು ತುಂಬ ಚೆನ್ನಾಗಿದೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿ ಇದೆ. ಸ್ಕೋಡಾ ರ್ಯಾಪಿಡ್ 2012 ಮಾಡಲ್ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಲ್ಯಾಕ್ ಬ್ಯೂಟಿ ಅಂತ ಹೇಳ್ಬೋದು ಪ್ರವೀಣ್. ಇದಕ್ಕೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇರೋದು. ಫೈನಲ್ ಒಂದು 3,25,000 3,25,000 ಬಂದರೆ ಒಂದು ಸ್ಕೋಡಾ ರ್ಯಾಪಿಡ್ 2012 ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಪ್ರವೀಣ್, ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ 2011 ಮಾಡಲ್ಲು. ಅದನ್ನು ಟಾಪ್ ಎಂಡ್ ವೇರಿಯಂಟು, VA ವೇರಿಯಂಟ್ ಅಂತ ಹೇಳ್ಬೋದು. ಇದರಲ್ಲಿ ಅಲಾಯ್ ವೀಲ್ಸು, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ನೋಡ್ಬೋದು ಒಳಗಡೆ ಎಲ್ಲ ಇಂಟೀರಿಯರ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಲಕ್ಸುರಿಯಸ್ ಗಾಡಿ ಹೋಂಡಾ ಸಿಟಿ. ಯಾರು ನೋಡ್ತಾ ಇದ್ದಾರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಸಿಂಗಲ್ ಓನರ್ ವೆಹಿಕಲ್, 60,000 ಓಡಿರೋದು ವೆಹಿಕಲ್. ತುಂಬ ಚೆನ್ನಾಗಿದೆ. 11 ಮಾಡಲ್ಲು. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 3,95,000 ಹೇಳ್ತಾ ಇರೋದು. ಫೈನಲ್ ಒಂದು 3,65,000 ಬಂದರೆ ಗಾಡಿ ಕೊಡ್ತೀನಿ. 3,65,000 3,65,000 ಬಂದರೆ ಫೈನಲ್ ಆಗಿ ಮಾಡ್ತಿರೋದು. ಹಾಗೆ ವ್ಯಾಗ್ನರ್ ನೋಡ್ತಿದ್ರೆ ಒಂದು ವ್ಯಾಗ್ನರ್ ಕೂಡ ಇದೆ ಸರ್. ಒಂದು ಲೋ ಬಜೆಟಲ್ಲಿ ಯಾರು ಒಂದು ಒಳ್ಳೆ ಗಾಡಿ ಬೇಕಾ, ಒಂದು ಆಂಟಿಕ್ ಪೀಸ್ ಗಾಡಿ ಬೇಕಂದ್ರೆ ಮಾರುತಿ ವ್ಯಾಗನರ್ ಇದೆ ನನ್ನ ಹತ್ರ. 2003 ಮಾಡಲು, ಅದೂ ಸಿಂಗಲ್ ಓನರ್ ಗಾಡಿ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಆಗಿರೋದು ವೆಹಿಕಲ್. ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ. ನೋಡ್ತಾ ಇದ್ದೀರಾ ಹೊಸ ಗಾಡಿ ಥರ ಮೇಂಟೈನ್ ಮಾಡಿದ್ದಾರೆ. ಆಂಟಿಕ್ ಪೀಸ್ ಅಂತ ಹೇಳ್ಬೋದು. ಗಾಡಿಯಲ್ಲಿ ₹1 ಖರ್ಚಿಲ್ಲ ಪ್ರವೀಣ್. ಜಸ್ಟ್ ನೀವು ತೊಗೊಂಡೋಗ್ಬೇಕು, ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. 8% ಅವರು ತಾತಪ್ಪ ಯೂಸ್ ಮಾಡ್ತಾ ಇದ್ರು. ಗಾಡಿ ತುಂಬ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ ಅವರು 1,75,000 ಹೇಳ್ತಾರೆ. ಫೈನಲ್ ಒಂದು 1,50,000 ಬಂದರೆ ಗಾಡಿ ಕೊಡ್ತೀನಿ. 1,50,000 ಬಂದರೆ ವ್ಯಾಗ್ನರ್ ಕೊಡ್ತಿದ್ರು. ಅದು ನಿಮಗೆ ಈ ಕಂಡೀಷನ್ ಸಿಗ್ತಿರೋದು. ಹಾಗೆ ಕ್ರೆಟಾ ನೋಡ್ತಿರೋ ಒಂದು ಹೋಂಡಾ ಕ್ರೆಟಾ. ಹೇಳಿ. ಕ್ರೆಟಾ ನೋಡ್ಬೋದು. 2019 ಮಾಡಲ್ಲು, ಸಿಂಗಲ್ ಓನರು, EX+ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ. ಪ್ಲಸ್ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕಿದ್ದಾರೆ. ನೋಡ್ಬೋದು ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಇರೋದು. ಆ್ಯಂಡ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ಇದು ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 10,75,000 ಹೇಳ್ತಾರೆ. 10,25,000 ಬಂದರೆ ಗಾಡಿ ಕೊಡ್ತೀನಿ. 10,25,000 ಬಂದರೆ ಕ್ರೆಟಾ, ಹೋಂಡಾ ಕ್ರೆಟಾ ಸಿಗ್ತಿದೆ.
ಹಾಗೆ ಹೊಂಡಾದಲ್ಲಿ ನಿಮಗೆ i10 ಬೇಕಾದ್ರೆ i10 ಕೂಡ ಇದೆ ಇಲ್ಲಿ. Hyundai i10 ನೋಡ್ಬೋದು ಪ್ರವೀಣ್. ಇದು ಬಂದ್ಬಿಟ್ಟು 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು, AC ಪವರ್ ಸ್ಟೇರಿಂಗ್, 4.0 ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಅಂಡ್ ಗ್ಲಾಸ್, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಪ್ರೈಸಿಂಗ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 2,95,000 ಹೇಳ್ತಾ ಇರೋದು. ಒಂದು 2,65,000 ಬಂದರೆ ಗಾಡಿ ಕೊಡ್ತೀನಿ. 2,65,000ಗೆ. ಸೊ ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಏನು ಸಿಸ್ಟಮ್ ಹಾಕಿಲ್ಲ. ಸೊ ಟೈರ್ಸ್ ಕಂಡೀಷನ್ ಅಪ್ ಟು 90% ಇರುತ್ತೆ. ಸೊ ಗಾಡಿ ಕಂಪ್ಲೀಟಾಗಿ ನಿಮಗೆ ಮ್ಯಾನ್ಯಲ್ ಬೇಕಾದ್ರೆ ಮ್ಯಾನ್ಯಲ್ ಇದೆ, ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಇದೆ. ಸೊ ಸ್ಪೋರ್ಟ್ಸಲ್ಲೇ ನಿಮಗೆ 2 ಆಪ್ಷನ್ ಇದೆ, ಬಂದು ಗಾಡಿ ನೋಡ್ಬೋದು. ಆಟೋಮೆಟಿಕ್ನೂ ಇದೆ, ಮ್ಯಾನ್ಯಲ್ನೂ ಇದೆ. ಹಾಗೆ ಡ್ಯಾಟ್ಸನ್ ರೆಡಿಗೋ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಡೆಕ್ಸನ್ ರೆಡಿಗೋ ಇದೆ ನನ್ನ ಹತ್ರ. 2000 ಡೆಕ್ಸನ್ ರೆಡಿಗೋ ಆಪ್ಷನ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನೋಡ್ತಿರ್ಬೋದು. ಅಂಡ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್, ಟಚ್ ಸ್ಕ್ರೀನ್ ಹ್ಯಾಂಡ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಇದು ಫಿಟ್ಟಿಂಗ್ಸ್ ಎಲ್ಲ ಇದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಸಿಂಗಲ್ ಓನರ್ ವೆಹಿಕಲ್, ಸ್ಪಾಯ್ಲರ್ ಎಲ್ಲ ಹಾಕಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,55,000 ಹೇಳ್ತಾ ಇರೋದು. ಫೈನಲ್ಲು ಇಡೀ 2,50,000 ಹೇಳ್ತಾ ಇರೋದು. ಫೈನಲ್ ಬಂದ್ಬಿಟ್ಟು ಒಂದು 2,10,000 ಬಂದರೆ ಮಾಡ್ಕೊಡ್ತೀನಿ. ಯಾರು ಲೋನ್ ನೋಡ್ತಾ ಅವ್ರಿಗೆ ನನ್ನ ಹತ್ರ 10,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಅವ್ರು. ನೆಕ್ಸ್ಟ್ ಮುಂದೆ ನೋಡ್ತಾ ಇದ್ದೀರಾ Hyundai Ion ಇದೆ ನನ್ನ ಹತ್ರ. 2000 ಅದನ್ನು 2013 ಮಾಡಲ್ಲು, ಸಿಂಗಲ್ ಓನರು, ಎರಾ ಪ್ಲಸ್. ಇದು 2013 ಸಿಂಗಲ್ ಓನರ್, ಡಿವರ್ ಆನ್ 48,000 ಕಿಲೋಮೀಟರ್ಸು. ನೋಡ್ತಾ ಇದ್ದಾರೆ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ. AC ಪವರ್ ಸ್ಟೇರಿಂಗ್ ಬರುತ್ತೆ ಇದಕ್ಕೆ. ಆಮೇಲೆ ಫ್ರಂಟ್ 2 ಪವರ್ ವಿಂಡೋಸ್ ಇದೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ಕಂಪನಿ ಸೀಟ್ಸ್ ಇದೆ. ತುಂಬ ಚೆನ್ನಾಗಿದೆ. ಲೋಯೆಸ್ಟ್ ಬಜೆಟಲ್ಲಿ ಒಂದು ಲೋ ಮೈಲೇಜ್, ಮೇಂಟೆನೆನ್ಸ್ ಕಮ್ಮಿ ವೆಹಿಕಲ್ಲು. ಮೈಲೇಜ್ ನಿಮಗೆ ಆರಾಮಾಗಿ 18-20 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ ಪ್ರವೀಣ್ ಮೈಲೇಜು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 2,75,000 ಹೇಳ್ತಾ ಇರೋದು. ಒಂದು 2,40,000 ಬಂದರೆ ಒಂದು Hyundai Ion 2013 ಮಾಡಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. ಬನ್ನಿ ತೊಗೊಂಡೋಗ್ಬೋದು. ನೆಕ್ಸ್ಟ್ ನಿಮಗೆ Ion ಬೇಡ ಅಂದರೆ ನನ್ನ ಹತ್ರ ಹೋಂಡಾ ಸಿಟಿ ಇದೆ, ಲೋ ಮಾಡಲಲ್ಲಿ 2009 ಸಿಂಗಲ್ ಓನರ್ ವೆಹಿಕಲ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. ಜಸ್ಟ್ ತೊಗೊಂಡೋಗಿ ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡು 3,10,000 ಹೇಳ್ತಾ ಇರೋದು. ಫೈನಲ್ ಒಂದು 2,80,000 ಬಂದರೆ ಒಂದು ಹೋಂಡಾ ಸಿಟಿ 2009 ಮಾಡಲ್ ಕೊಡ್ತಾ ಇದ್ದೀನಿ ಪ್ರವೀಣ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಪ್ರವೀಣ್ Hyundai i10 ಇದೆ, ಗ್ರ್ಯಾಂಡು 2016 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟು. ತುಂಬ ಚೆನ್ನಾಗಿದೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಇದನ್ನು ಕೂಡ ತೊಗೊಂಡೋಗ್ಬೇಕು, ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ. ಸಕ್ಕತ್ತಾಗಿ ಮೇಂಟೈನ್ ಮಾಡಿದೆ. 52,000 ನೋಡಿರೋದು, 2016 ಮಾಡಲ್ಲು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಪ್ರವೀಣ್. ಇದು ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6 lakhs ಪ್ರೈಸಿಂಗ್ ಅಂದರೆ ಕಸ್ಟಮರ್ ಬಂದ್ಬಿಟ್ಟು 4,65,000 ಹೇಳ್ತಾ ಇರೋದು. ಫೈನಲ್ ಒಂದು 4,15,000 ಬಂದರೆ ಒಂದು Hyundai i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಕೊಡ್ತಾ ಇದ್ದೀನಿ. ಬಂದಬೇಕು, ಜಸ್ಟ್ ತೊಗೊಂಡೋಗ್ಬೇಕು, ಆ ಥರ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹೋಂಡಾ ಅಮೇಜ್ ಇದೆ, 2013 ಮಾಡಲ್ ಡೀಸೆಲ್ ವೇರಿಯಂಟು, ಎಸ್ ವೇರಿಯಂಟ್. ಇದು ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡು 3,70,000 ಹೇಳ್ತಾ ಇರೋದು. ಫೈನಲ್ ಒಂದು 3,40,000 ಬಂದರೆ ಒಂದು ಡೀಸೆಲ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ. ಮೈಲೇಜ್ ಸಕ್ಕತ್ ಬರುತ್ತೆ ನಿಮಗೆ. ಡೀಸೆಲ್ ಲಕ್ಸುರಿ ಕಾರು 2013 ಮಾಡಲ್ ಹೋಂಡಾ ಅಮೇಜ್ ಕೊಡ್ತೀನಿ ಬರೀ 3,45,000ಗೆ. ಇಷ್ಟು ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಚವರ್ಲೈಟ್ ಸೇಲ್ ಇದೆ, 2013 ಮಾಡಲು ಚವರ್ಲೈಟ್ ಸೇಲು. ಯುವ ಇದರಲ್ಲಿ ABS ಜೊತೆಲಿ ಬರುತ್ತೆ. ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಆ್ಯಂಡ್ ನಿಮಗೆ ABS ಬ್ರೇಕ್ ಬರುತ್ತೆ ನಿಮಗೆ, ಪ್ಲಸ್ ನಿಮಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬ ಚೆನ್ನಾಗಿದೆ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಲೆದರ್ ಸೀಟ್ಸ್ ಎಲ್ಲ ಇದೆ. ಪ್ರೈಸಿಂಗ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 2,55,000 ಹೇಳ್ತಾ ಇರೋದು. ಫೈನಲ್ ಆಗಿ ಒಂದು 2,15,000 ಬಂದರೆ ಕೊಡ್ತೀನಿ ಸರ್. 2,15,000 ಬಂದರೆ ಚವರ್ಲೈಟ್ ಯುವ ಕೊಡ್ತಾರೆ. ಯುವ ಸೇಲ್ ಅದು, ಚವರ್ಲೈಟ್ ಸೇಲ್ ಯುವ ಕೊಡ್ತಾರದು. ಹಾಗೆ ನ್ಯಾನೋ. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಹತ್ರ ಒಂದು ಆಟೋಮೆಟಿಕ್ ಕಾರು ಯಾರು ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ನ್ಯಾನೋ ಕೊಡ್ತಾ ಇದ್ದೀನಿ. ಆಟೋಮೆಟಿಕ್ ನ್ಯಾನೋ 2016 ಮಾಡಲು, ಜಸ್ಟ್ ಇವೆನ್ 17,000 ಹೊಡಿರೋದು, 17,000 ಕಿಲೋಮೀಟರ್ ಡ್ರೈವ್ ವೆಹಿಕಲ್ಲು. ತುಂಬ ಚೆನ್ನಾಗಿ. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಒಂದು ಸ್ಮಾಲ್ ಕಾರು ಸಿಟಿಯಲ್ಲಿ ಓಡಾಡೋಕ್ಕೆ ಆಟೋಮೆಟಿಕ್ ಮೈಲೇಜ್ ಕಾರ್ ಬೇಕಂದರೆ ನನ್ನ ಹತ್ರ ಟಾಟಾ ನ್ಯಾನೋ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ದರೆ ಕಸ್ಟಮರ್ 2,25,000 ಹೇಳ್ತಾ ಇರೋದು. ಫೈನಲ್ ಒಂದು 1,90,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. 1,90,000 ಬಂದರೆ ಫೈನಲ್ ಮಾಡಿಕೊಡ್ತಾ ಇರೋದು.